ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಈ ಕೃಷ್ಣ ಏನು ಮಾಡ್ತಾನೆ, ಕಾಲಯವನನ್ನು ಉಪಾಯವಾಗಿ ಮುಚುಕುಂದನ ಗುಹೆವರೆಗೂ ಹೋಗೋ ಹಂಗೆ ಮಾಡಿ ಅಲ್ಲಿ ಮುಚುಕುಂದನ ಒಂದು ಸಂಹಾರ ಆಗೋಗುತ್ತೆ. ಆಮೇಲೆ ತಾನು ವಾಪಸ್ಸು ಬರ್ತಾನೆ. ಬಂದಾಗ ಏನಾಗುತ್ತೆ, ಇವನು ತೀರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿಬಿಟ್ಟು ಅಲ್ಲಿ ಜನ, ಅಂದರೆ ಈಗ ಅದು ದ್ವಾರಕೆ ಅಥವಾ ಕುಶಸ್ಥಲಿ ಇತ್ತಲ್ಲ, ಅಲ್ಲಿಗೆ ಎಲ್ಲರೂ ಸ್ಥಳಾಂತರಗೊಂಡಿರ್ತಾರೆ. ಅಲ್ಲೆಲ್ಲರೂ ಇವನು ಸತ್ತು ಹೋಗಿದ್ದಾನೆ ಅಂದ್ಕೊಂಡು ಶೋಕವನ್ನು ಆಚರಿಸ್ತಾ ಇರ್ತಾರೆ. ಇವನಿಗೆ ಅದನ್ನು ನೋಡಿ ಮನಸ್ಸಿಗೆ ದುಃಖ ಅನಿಸುತ್ತೆ. ಎಷ್ಟೊಂದು ಜನ ಎಷ್ಟೊಂದು ರೀತಿಯಲ್ಲಿ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ತಾನು ಹೋಗೋ ಮುಂದೆ ಕೊಟ್ಟ ಸಂದೇಶವನ್ನು ಇವರೆಲ್ಲರೂ ಪಾಲಿಸ್ತಾ ಇದ್ದಾರೆ. ಈಗ ರುಕ್ಮಿಣಿನನ್ನು ಕಾಪಾಡಲಿಕ್ಕೆ ಅವರು ಹೋಗಿದ್ದಾರೆ ಅನ್ನೋ ವಿಷಯಗಳೆಲ್ಲ ಅವನಿಗೆ ಅರ್ಥ ಆಗುತ್ತೆ. ಇನ್ನು ತಡ ಮಾಡದೆ ತಾನು ಕೂಡ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ಮೊದಲಿಗೆ ತನ್ನ ತಂದೆಯನ್ನು ಭೇಟಿ ಮಾಡೋಣ ಅಂತ ಹೋಗ್ತಾನೆ. ತಂದೆ ರಾಜಕಾರ್ಯ ಅಥವಾ ಗೃಹದ ಕಾರ್ಯಗಳು ಏನು ಮಾಡ್ತಿದ್ರು ಕೂಡ ಬೇಕಾದಷ್ಟು ಜನ ಮುದುಕರು ಬಂದು ಹೋಗ್ತಿದ್ರು. ಆ ದಯಾವಂತ ಶ್ರದ್ಧಾವಂತ ವೀರರೆಲ್ಲ ಇವನಿಗೆ ಪರಿಚಯ ಇದ್ದವರು. ಇನ್ನು ಅಮ್ಮ ಏನು ಮಾಡ್ತಿರ್ಬೋದು ಅಂತ ಹೋಗ್ತಾನೆ. ಪಕ್ಕದ ಬಾಗಿಲೊಂದರಿಂದ ಗುಂಪು ಗುಂಪಾಗಿ ಹೊರಗಡೆ ಬರ್ತಾ ಇರ್ತಾರೆ ಜನ. ಮನೆಯನ್ನು ಒಂದು ದೇವಸ್ಥಾನದ ಥರ ಮಾಡಿಬಿಟ್ಟಿರ್ತಾರೆ. ಈ ಬಾಗಿಲು ಅಲ್ಲಿಗೆ ಹೋಗುತ್ತಾ ಅಂತ ಅಂದ್ಕೊಳ್ತಾನೆ. 2-3 ಜನ ಸಂಗಾತಿಗಳ ಜೊತೆಗೆ ಒಬ್ಬ ಸ್ಥೂಲದೇಹಿ ಹೆಂಗಸು ಹೊರಗಡೆಗೆ ಬರ್ತಾಳೆ. ಇವನಿಗೆ ತಕ್ಷಣ ಅವಳ ಗುರುತು ಸಿಕ್ಕತ್ತೆ. ಅವಳು ಉಗ್ರಸೇನ ರಾಜನ ಮಗಳು, ಅಂದರೆ ಚಿಕ್ಕಪ್ಪ ದೇವಭಾಗನ ಹೆಂಡತಿ ಕಂಸೆ, ತನ್ನ ಚಿಕ್ಕಮ್ಮ. ತನ್ನನ್ನು ಕೊಲ್ಲಿಸೋಕ್ಕೆ ಅಂತ ಒಂದು ಸತಿ ಪ್ರಯತ್ನವೂ ಮಾಡಿದ್ಲು. ಆ ಚಿಕ್ಕಮ್ಮ ಕಂಸೆಗೆ ಬೃಹದ್ಬಲನ ಬಗ್ಗೆ ವಾತ್ಸಲ್ಯ ಒಂದನ್ನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಳ್ತಾನೆ. ಈಗ ಬೃಹದ ಎಲ್ಲಿ ಹೋಗಿರಬಹುದು? ಬಲರಾಮನ ಜೊತೆಗೆ ಹೋಗಿರ್ಬೋದಾ ಅಥವಾ ಹಿಂದೆ ಉಳಿದಿರ್ಬೋದಾ? ಇದೇ ಹೆಚ್ಚು ಸಂಭವ ಅಂತ ಅಂದ್ಕೊಳ್ತಾನೆ. ಆ ಹೆಂಗಸ ಹತ್ರಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಬಹುದಾ ಅಂತ ಕೇಳ್ತಾನೆ. ಹೋಗಬಹುದು, ಆದರೆ ಪೂಜೆ ಆಗೋಯ್ತು ಅಂತ ಆಕೆ ಅಂತಾಳೆ. ಇವನು ಕೈ ಚಾಚಿ ಆಶೀರ್ವಾದ ಮಾಡಿದ ಹಾಗೆ ಮಾಡಿಬಿಟ್ಟು ಒಳಗಡೆ ಹೋಗ್ತಾನೆ. ಆಕೆ ತನ್ನ ಸಂಗಾತಿಗೆ ಹೇಳ್ತಾ ಇರೋದು ಕೇಳುತ್ತೆ. ಈ ತಪಸ್ವಿನ ಎಲ್ಲೋ ನೋಡಿದ ಹಾಗಿದೆ, ತುಂಬ ಪರಿಚಯದ ಮುಖ ಅಲ್ವಾ ಇದು, ಯಾರು ಗೊತ್ತಾಯ್ತಾ ಅಂತ ಕೇಳ್ಕೊತಾರೆ. ಆಗ ಜೊತೆಗಿದ್ದವಳು, ಅಯ್ಯೋ ಈ ತಪಸ್ವಿಗಳಿಗೇನು ಎಷ್ಟೊಂದು ಸಲ ದ್ವಾರಕೆಗೆ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅವರಲ್ಲಿ ಯಾರೋ ಒಬ್ಬ ಇವನು ಅಂಥೇಳಿ ಹೇಳ್ತಾಳೆ. ಕೃಷ್ಣ ಬಾಗಿಲ ಹತ್ರಕ್ಕೆ ಹೋಗ್ತಾನೆ. ಎಲ್ಲರೂ ಹೋದ್ಮೇಲೆ ಅಮ್ಮನ ಹತ್ರಕ್ಕೆ ಒಬ್ಬನೇ ಹೋಗೋಣ ಅಂತ ಅಂದ್ಕೊಳ್ತಾನೆ. ಕೋಣೆಯ ಆ ಕಡೆ ಮೂಲೆಯಲ್ಲಿ ಒಂದು ಪೀಠದ ಮೇಲೆ ಒಂದು ಸಿಂಹಾಸನ ಇರುತ್ತೆ. ಆಗ ಇವನಿಗೆ ಒಂದು ರೀತಿಯ ವಿಲಕ್ಷಣ ಭಾವದಿಂದ ನಗುನು ಕೂಡ ಬರುತ್ತೆ. ಆ ಸಿಂಹಾಸನದ ಮೇಲೆ ತನ್ನ ಕಿರೀಟ, ನವಿಲುಗರಿ, ಇವನು ಸದಾ ತರಿಸ್ತಿದ್ದಂತಹ ಮಾಲೆಗಳು, ಒಡವೆಗಳು, ಅದರ ಮೇಲೆ ಸುದರ್ಶನ ಚಕ್ರ, ಅಂದರೆ ತಾನು ಗೋಮಾಂತಕದಲ್ಲಿ ನಿರ್ಮಿಸಿದ್ದು, ಮತ್ತು ಪುಣ್ಯಜನ ರಾಕ್ಷಸರಿಂದ ಸಂಪಾದಿಸಿದಂತಹ ಪಾಂಚಜನ್ಯ ಶಂಖ, ಮತ್ತು ಸಿಂಹಾಸನದ ಮುಂದೆ ಇವನ ಬಿಲ್ಲು, ಶಾಂಗ್ನ, ಗದೆ, ಕೌಮೋದಕಿ, ತನ್ನ ಹೆಸರಲ್ಲಿ ಕಟ್ಟಿದ ಗುಡಿ ಅದು ಅಂತ ಅವನಿಗೆ ಅರ್ಥ ಆಗುತ್ತೆ. ಎಲ್ಲರೂ ಹೊರಟೋಗಿರ್ತಾರೆ. ಸಿಂಹಾಸನದ ಹತ್ರ 3-4 ಜನ ಮಾತ್ರ ಕೂತಿರ್ತಾರೆ. ದುಃಖದಿಂದ ಅವರೆಲ್ಲರ ಧ್ವನಿನೂ ಕುಗ್ಗಿ ಹೋಗಿರುತ್ತೆ. ಅಲ್ಲಿದ್ದವರು ತಾಯಿ, ಅಕ್ರೂರ ಮತ್ತು ತ್ರಿವಕ್ರೆ. ತನಗೆ ಪ್ರಿಯವಾದ 3 ಜನ ಅಂತ ಅಂದ್ಕೊಳ್ತಾನೆ. ಅವನ ಹೃದಯದಲ್ಲಿ ಒಲವಿನ ಪ್ರತಿಧ್ವನಿಯನ್ನು ನಾವು ಮೂಡಿಸುತ್ತೆ. ಅವರು ಹಾಡ್ತಾ ಇರ್ತಾರೆ, ಹೇ ಕೃಷ್ಣ ಗೋವಿಂದ, ಹರೇ ಮುರಾರೆ, ಹೇ ನಾಥ ನಾರಾಯಣ ವಾಸುದೇವ ಅಂತ ಮಂತ್ರವನ್ನು ಜಪ ಮಾಡೋ ಹಾಗೆ ಮತ್ತೆ ಮತ್ತೆ ಹಾಡ್ತಾ ಇರ್ತಾರೆ. ಕೊನೆಗೆ ತಾಯಿಗೆ ಸಂಕಟ ತಡೀಕಾಗದೆ ಭಾವಪೂರ್ಣವಾಗಿ ಅಳಲಿಕ್ಕೆ ಶುರು ಮಾಡಿಬಿಡ್ತಾಳೆ. ಇನ್ನು ಕೃಷ್ಣನಿಗೆ ಇದನ್ನು ತಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ತಕ್ಷಣ ಒಲವಿಂದ ತುಂಬಿ ತುಳುಕೋ ಧ್ವನಿಯಲ್ಲಿ, ಅಮ್ಮ ನಾ ಬಂದಿದ್ದೀನಿ ಅಂತಾನೆ. ಇವನ ಧ್ವನಿ ಕೂಡ ನಡುಗ್ತಾ ಇರುತ್ತೆ. 3 ಜನವೂ ತಿರುಗಿ ನೋಡ್ತಾರೆ. ತ್ರಿವಕ್ರೆ ಕೈಯಲ್ಲಿದ್ದ ಪೂಜಾ ಸಾಮಗ್ರಿ ಕೆಳಗೆ ಬಿದ್ದು ಡಣ್ಣ ಸದ್ದು ಮಾಡಿಬಿಡುತ್ತೆ. ತ್ರಿವಕ್ರೆ ಅವನ ಹತ್ರಕ್ಕೆ ಓಡಿ ಹೋಗ್ತಾಳೆ. ಅವನ ಮುಖವನ್ನು ನೋಡ್ತಾಳೆ. ತನ್ನ ಕಣ್ಣನ್ನು ಉಜ್ಜಿ ನೋಡ್ತಾಳೆ. ಅವನ ಕಾಲಿಗೆ ಬೀಳ್ತಾಳೆ. ಕೃಷ್ಣ ಕೃಷ್ಣ ಅಂತ ಕೂಗ್ತಾಳೆ. ಕೃಷ್ಣ ಅವಳನ್ನು ಎತ್ತಕ್ಕೆ ಮುಂಚೆನೇ ತಾಯಿ ದೇವಕಿ ಅವನ ಕಡೆಗೆ ತೂರಾಡ್ತಾ ಬರ್ತಾಳೆ. ಅವಳ ಹಿಂದೆ ಅಕ್ರೂರ ಬರ್ತಾನೆ. ಆಕೆಗೆ ತುಂಬ ವಯಸ್ಸಾದಂಗೆ ನಿತ್ರಾಣಳಾಗ್ಬಿಟ್ಟಿರ್ತಾಳೆ. ಸದಾ ಅತ್ತಿದ್ದರ ಗುರುತಾಗಿ ಅವಳ ಕಣ್ಣು ಊದ್ಬಿಟ್ಟಿರುತ್ತೆ. ಅಚ್ಚರಿಯಿಂದ ಕಣ್ಣನ್ನು ಹರಳಿಸಿ ನೋಡ್ತಾಳೆ. ಕೃಷ್ಣ ಆಕೆ ಹತ್ರಕ್ಕೆ ನುಗ್ಗುತ್ತಾನೆ. ಅಮ್ಮ ಅಂತಾನೆ. ಗೋವಿಂದ, ನನ್ನ ಗೋವಿಂದ ಬಂದಿಯೇನಪ್ಪ ಅಂತ ಹೇಳ್ಬಿಟ್ಟು ಅವನ ಹತ್ರಕ್ಕೆ ಬಂದು ಆ ಸಂತೋಷದ ಒಂದು ಅತಿರೇಕದಿಂದ ಮೂರ್ಛೆ ಬಿದ್ದು ಅಲ್ಲೇ ಕುಸಿದು ಬಿದ್ದು ಬಿಡ್ತಾಳೆ. ಕೃಷ್ಣ ತ್ರಿಶೂಲವನ್ನು ಅಲ್ಲೇ ಬಿಸಾಕಿ ಆಕೆಯನ್ನು ಎತ್ತುಕೊಂಡು ಒಳಗಿನ ಕೋಣೆ ಕಡೆಗೆ ಹೊರಡ್ತಾನೆ. ಈ ಕಡೆ ಕುಂಡಿನೀಪುರದಲ್ಲೆಲ್ಲ ಭಯಂಕರವಾದ ಸುದ್ದಿ ಹರಡಿರುತ್ತೆ.
ಚಕ್ರವರ್ತಿ ಜರಾಸಂಧ ಮಧುರೆ ಮೇಲೆ ದಂಡೆತ್ತಿ ಹೋಗ್ತಾ ಇದ್ದಾನೆ. ಅದನ್ನು ಸುಟ್ಟು ಬೂದಿ ಮಾಡಲಿಕ್ಕೆ ಶಪಥ ಮಾಡ್ತಾ ಇದ್ದಾನೆ, ಮಾಡಿಬಿಟ್ಟಿದ್ದಾನೆ ಆಗಲೇ ಅಂತ. ಇದನ್ನು ಕೇಳಿ ರುಕ್ಮಿಣಿಗೆ ಭಯದಿಂದ ಮೂರ್ಛೆ ಹೋಗೋ ಹಾಗಾಗುತ್ತೆ. ಈ ಸಾಹಸದಲ್ಲಿ ತನ್ನ ಮಿತ್ರ ಯಾರು ಭಾಗವಹಿಸ್ಕೂಡ್ದು ಅಂತ ಜರಾಸಂಧ ಎಲ್ಲರಿಗೂ ಸ್ಪಷ್ಟವಾಗಿ ಹೇಳಿರ್ತಾನೆ. ದಾಳಿ ಮಾಡೋ ಗುಂಪಲ್ಲಿ ನಾನು ಸೇರಿಕೊಳ್ತೀನಿ ಅಂತ ಅವರ ಅಣ್ಣ ರುಕ್ಮಿ ಹೇಳಿರ್ತಾನೆ. ಆದರೆ ಆ ಜರಾಸಂಧ ಬೇಡವೇ ಬೇಡ, ಯಾರೂ ಬೇಡ ಅಂತ ನಿಸ್ಸಂಕೋಚವಾಗಿ ಹೇಳಿ ಕಳಿಸಿರ್ತಾನೆ. ಈ ಸಲ ಮೂರ್ಖತನಕ್ಕೆ ಅವಕಾಶವೇ ಇಲ್ಲ, ಚಕ್ರವರ್ತಿ ನಾನೊಬ್ಬನೇ ಹೋಗಿ ಎಲ್ಲವನ್ನು ನಡೆಸಬೇಕು ಅಂತ ನಿರ್ಧಾರ ಮಾಡಿದ್ದ. ಅವನದು ಹಳೆ ವಿಧಾನ ಏನು ಅಂತಂದರೆ ಹಠಾತ್ತಾಗಿ ಮೇಲ್ಬಿದ್ದು ತೀವ್ರವಾಗಿ ನಿಷ್ಕರುಣೆಯಿಂದ ಸಿಕ್ಕವರನ್ನೆಲ್ಲರನ್ನೂ ಕೂಡ ಶಿಕ್ಷೆ ಮಾಡೋದು. ಆಮೇಲೆ ಇನ್ನೊಂದು ಸುದ್ದಿ ಬಂತು. ಅದು ನಿರ್ದಯ ಕ್ರೌರ್ಯಗಳಿಗೆ ಹೆಸರಾಗಿದ್ದಂತಹ ಕಾಲಯವನ ಜರಾಸಂಧನ ಜೊತೆಗೆ ಸೇರಿಕೊಂಡಿದ್ದಾನೆ ಅಂತ. ಇನ್ನು ಯಾದವರಿಗೆ ಬದುಕುವ ಆಸೆನೇ ಇಲ್ಲ ಅಂತ ರುಕ್ಮಿಣಿ ಅಂದ್ಕೊತಾಳೆ. ರುಕ್ಮಿಣಿ ತನ್ನ ದುಃಖವನ್ನು ತಾತನ ಮುಂದೆ ಹೇಳ್ಕೊಳ್ತಾಳೆ. ವೃದ್ಧ ಕೈಶಿಕನಿಗೂ ಏನೂ ಆಸೆ ಕಾಣೋದಿಲ್ಲ. ಸಂಕಟದಿಂದ ಅವಳ ಜೀವ ಕುದಿಲಿಕ್ಕೆ ಶುರುವಾಗುತ್ತೆ. ಹಗಲು ಶಾಂತಿ ಇಲ್ಲ, ರಾತ್ರಿ ನಿದ್ದೆ ಇಲ್ಲ. ಸದಾ ತನ್ನ ಗೋವಿಂದನ ಧ್ಯಾನ, ಸದಾ ಕಣ್ಣಲ್ಲಿ ನೀರು ಹರಿಸ್ತಿರ್ತಾಳೆ. ಯಾವಾಗಲೂ ಅವಳ ಕಣ್ಣಿಗೆ ಗೋವಿಂದ ಕಾಣಿಸ್ತಿರ್ತಾನೆ, ಅವನ ಮಾತು ಕೇಳಿಸ್ತಾ ಇರುತ್ತೆ. ಹೀಗೆ ದಿನಗಳ ಉರುಳಿ ಕಾರ್ತಿಕ ಮಾಸ ಬರುತ್ತೆ. ಕಾರ್ತಿಕ ಮಾಸದಲ್ಲಿ ಆಚಾರ್ಯ ಶ್ವೇತಕೇತುವಿನ ಇಬ್ಬರು ಶಿಷ್ಯರು ಆಪ್ಲವ, ಜಹ್ನು ಇವರು ಕುಂದಿನಿಪುರಕ್ಕೆ ಹಿಂತಿರುಗಿ ಬಂದಿರ್ತಾರೆ. ಆಚಾರ್ಯರು ಈಗ ಕೂಡ ಅವಂತಿಯಲ್ಲಿ ಸಾಂದೀಪನಿ ಗುರುಗಳ ಆಶ್ರಮದಲ್ಲಿ ಇರ್ತಾರೆ. ಅಲ್ಲಿಂದ ರುಕ್ಮಿಣಿಗೆ ಮತ್ತು ಅವಳ ತಾತನಿಗೆ ಒಂದು ಸಂದೇಶ ಕಳಿಸಿರ್ತಾರೆ. ಏನು ಅಂದರೆ, ಮಧುರೆಯನ್ನು ತ್ಯಜಿಸಿ ಕೃಷ್ಣ ಯಾದವರನ್ನು ದೂರದ ಸೌರಾಷ್ಟ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಇಷ್ಟು ದಿನಗಳ ನಂತರ ಮೊದಲನೇ ಬಾರಿ ರುಕ್ಮಿಣಿ ನಗುತ್ತಾಳೆ. ಬತ್ತಿದ್ದ ಅವಳ ಆಸೆ ಮತ್ತೆ ಚಿಗುರುತ್ತೆ. ಆದರೆ ಅವಳಿಗೆ ಚಿಂತೆ ಹೆಚ್ಚಾಗ್ತಾ ಹೋಗುತ್ತೆ. ಮರಳುಗಾಡಿನ ಮೂಲಕ ಪ್ರಯಾಣ ಮಾಡಬೇಕಾದ್ರೆ ಯಾದವರಿಗೆ ಏನಾಗುತ್ತೋ ಏನೋ, ನನ್ನ ಗೋವಿಂದನಿಗೆ ಏನಾಗುತ್ತೋ ಏನೋ, ಪ್ರಯಾಣದಲ್ಲಿ ಅವನಿಗೆ ಏನಾದರೂ ಆದರೆ ಏನು ಮಾಡೋದು ಅಂತ ಚಿಂತೆ ಮಾಡ್ತಿರ್ತಾಳೆ. ಹೀಗೆ ಕಾರ್ತಿಕ ಮಾಸ ಕಳೆಯುತ್ತೆ, ಮಾರ್ಗಶಿರ ಬರುತ್ತೆ. ಯಾದವರ ಸುದ್ದಿನೂ ಗೊತ್ತಾಗೋಲ್ಲ, ಜರಾಸಂಧನ ಸುದ್ದಿನೂ ಗೊತ್ತಾಗೋದಿಲ್ಲ. ಸಾವು ಬದುಕುಗಳ ಜೋಕಾಲಿನಲ್ಲಿ ಇವಳಿಗೆ ತೂಗಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತೆ ದಿನಗಳು ಉರುಳುತ್ತೆ, ಪುಷ್ಯ ಮಾಸ ಬರುತ್ತೆ. ಇದರ ಮಧ್ಯೆ ಒಂದು ಭಯಂಕರವಾದ ಸುದ್ದಿ ಬರುತ್ತೆ. ಏನು ಅಂದರೆ, ಜರಾಸಂಧ ಬಂದಾಗ ಮಧುರೆ ಪೂರ್ತಿ ಶೂನ್ಯವಾಗಿತ್ತು, ನಿರ್ಜನ ಆಗಿತ್ತು. ಆದರೆ ತಾನು ಶಪಥ ಮಾಡಿದ ಹಾಗೆ ಜರಾಸಂಧ ಇಡೀ ಊರನ್ನು ಸುಟ್ಟು ಬೂದಿ ಮಾಡ್ದ. ಆದರೆ ಯಾದವರ ಸುದ್ದಿ ಏನೂ ಇಲ್ಲ ಅನ್ನೋದೇ ರುಕ್ಮಿಣಿಗೆ ಸಮಾಧಾನ ತರುತ್ತೆ. ಏನು ಸುದ್ದಿ ಇಲ್ಲದೆ ಇರೋದೇ ಒಳ್ಳೆ ಸುದ್ದಿ ಅಂತ ಅಂದ್ಕೊಳ್ತಾಳೆ. ಚಿಂತೆ, ನಿರಾಶೆ, ಅನಿಶ್ಚಯ ಇವುಗಳ ಭಾರಕ್ಕೆ ಅವಳು ಬಗ್ಗಿ ಹೋಗ್ತಾಳೆ. ಅವಳ ಅತ್ತಿಗೆ ಸುವ್ರತೆ ಕೂಡ ಈಗ ಇವಳ ಜೊತೆಗೆ ಸ್ನೇಹದಿಂದ ಇರೋದಿಲ್ಲ. ಏಕೆಂದರೆ ಇವಳು ಸ್ವಯಂವರದ ಏರ್ಪಾಟಾಗಿ ಜರಾಸಂಧ ಚಕ್ರವರ್ತಿಯ ಮೊಮ್ಮಗಳು ರುಕ್ಮಿಯ ಎರಡನೇ ಹೆಂಡತಿಯಾಗಿ ಬಂದು ತನ್ನನ್ನು ಹಿಂದಕ್ಕೆ ನೂಗ್ತಾಳೆ ಅನ್ನೋ ಭಯ ಇದ್ದಾಗ ಅವಳು ರುಕ್ಮಿಣಿ ಜೊತೆಗೆ ಸ್ನೇಹ ತೋರಿದ್ಲು. ಆದರೆ ಈಗಂಥ ಸಂದರ್ಭ ಇಲ್ಲವೇ ಇಲ್ಲ. ಹಾಗಾಗಿ ತನ್ನ ಗಂಡನನ್ನು ಸಂತೋಷಪಡಿಸಿದ್ರೆ ಸಾಕು ಅಂತ ಹೇಳಿಬಿಟ್ಟು ಸುವ್ರತೆ ರುಕ್ಮಿಣಿಯನ್ನು ದೂರ ಮಾಡಿರ್ತಾಳೆ. ತಾತನಿಂದಲೂ ರುಕ್ಮಿಣಿಗೆ ಸಮಾಧಾನ ಸಿಗೋಲ್ಲ. ಆದದ್ದಾಗಲಿ ಅನ್ನೋ ಅನಾಸಕ್ತಿ ಇದ್ದರೂ ಕೂಡ ಸ್ವತಃ ತಾತ ಕೂಡ ದುಃಖಗೊಂಡಿದ್ದ. ಕೃಷ್ಣನಲ್ಲಿ ಅವನಿಗಿದ್ದ ಶ್ರದ್ಧೆ ಕುಸಿದು ಹೋಗಿತ್ತು. ನನ್ನ ಮೊಮ್ಮಗಳನ್ನು ಅವನು ಕಾಪಾಡಬಹುದು ಅನ್ನೋ ಒಂದು ಆಸೆ ಈಗ ಏನೋ ಅದು ಆಸೆಯಾಗಿ ಉಳಿದೆ. ಅವನಿಗೆ ಸದಾ ನಿರಾಶೆ ಕಾಡ್ತಾ ಇತ್ತು. ಹೀಗೆ ದಿನ ಕಳೀತಾ ರುಕ್ಮಿಣಿನೂ 20 ವರ್ಷದ ತರುಣಿ ಆಗಿರ್ತಾಳೆ. ಆದರೆ ಏಕಾಕಿ ಆಗಿರ್ತಾಳೆ. ಬೇಗನೆ ಅವಳಿಗೆ ಇನ್ನಷ್ಟು ದುಃಖ ವೃದ್ಧಿಯಾಗುವಂತಹ ಒಂದು ಸುದ್ದಿ ಬರುತ್ತೆ. ಅವಳ ಅಪ್ಪ ಭೀಷ್ಮಕನಿಗೆ ಚಕ್ರವರ್ತಿ ಒಂದು ಸಂದೇಶ ಕಳಿಸಿರ್ತಾನೆ. ದೃಢವಾದ, ಸ್ವಲ್ಪನೂ ಬದಲಾಗದೇ ಇರುವಂತಹ ಸಂದೇಶ. ಏನದು ಅಂದರೆ, ವೈಶಾಖ ಶುದ್ಧ ತದಿಗೆ ಅಂದರೆ ಅಕ್ಷಯ ತದಿಗೆ ದಿನ ರುಕ್ಮಿಣಿ ಸ್ವಯಂವರ ನಡೀಲೇಬೇಕು. ಜರಾಸಂಧ ಯಾರನ್ನು ಕರಿಬೇಕು ಅಂತನೋ ಅವ್ರಿಗೆ ತಕ್ಷಣ ಆಹ್ವಾನ ಕೊಡಬೇಕು. ಮಗದಕ್ಕೆ ಹೋಗೋ ದಾರಿಯಲ್ಲಿ ತಾನೇ ಬರ್ತಾನೆ. ಅದು ದಾಮಘೋಷ ಮಗ ಶಿಶುಪಾಲ ಮತ್ತು ರುಕ್ಮಿಣಿಯರ ಮದುವೆಗೋಸ್ಕರ. ಇದೇ ಬಗೆಯ ಸಂದೇಶವನ್ನು ಚೇದಿರಾಜ ದಾಮಘೋಷನಿಗೂ ಕೂಡ ಕಳಿಸಿರ್ತಾನೆ. ಇದು ಕಟ್ಟಪ್ಪಣೆ. ಈಗ ಬೇರೆ ದಾರಿನೇ ಇಲ್ಲ. ಭೀಷ್ಮಕನಿಗೂ ಬೇರೆ ದಾರಿ ಇಲ್ಲ, ದಾಮಘೋಷನಿಗೂ ದಾರಿ ಇಲ್ಲ. ಚಕ್ರವರ್ತಿ ಹೇಳಿದ ಹಾಗೇ ಅವರು ಕೇಳಲೇಬೇಕು.
ರುಕ್ಮಿಣಿ ಅವಡುಗಚ್ಚುತ್ತಾಳೆ, ರಕ್ತ ಬರುತ್ತೆ. ಆಮೇಲೆ ಕೆನ್ನೆಗೆ ಹೊಡ್ಕೊಂಡು ತನಗೆ ತಾನೇ ಸಮಾಧಾನ ಮಾಡ್ಕೋತಾಳೆ. ಈಗ ಅವಳ ಮುಂದೆ ಇದ್ದ ಸಂದರ್ಭ ತುಂಬ ಘೋರವಾಗಿರುತ್ತೆ, ಗಂಭೀರವಾಗಿರುತ್ತೆ. ಏಕೆಂದರೆ ಯಾದವರ ಸುದ್ದಿ ಏನೂ ಇರೋದಿಲ್ಲ. ಕೃಷ್ಣ ತನ್ನನ್ನು ಕಾಪಾಡೋಕ್ಕೆ ಬರೋ ಸೂಚನೆಯೂ ಇಲ್ಲ. ಇನ್ನು ತನ್ನ ಪಾಲಿಗೆ ಇರೋದೇನೋ ಸಾವು ಒಂದೇ ಅಂತ ಅಂದ್ಕೊತಾಳೆ. ಆದರೂ ಕೂಡ ಏನೋ ಒಂದು ಆಶಾಕಿರಣ ಅವಳಲ್ಲಿ ಅಡಗಿರುತ್ತೆ. ಕೃಷ್ಣ ಪವಾಡಗಾರ, ಅವನು ದೇವರು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ತಾನು ಹಾಗೆ ನಂಬಿದಾಳೆ. ಕಡೆಗಳಿಗೆ ಬರಬಹುದು, ತನ್ನನ್ನು ಕರ್ಕೊಂಡು ಹೋಗಬಹುದು. ಆದರೆ ಇದೆಲ್ಲ ಹುಚ್ಚಿರ್ಬೋದಾ, ಭ್ರಾಂತಿ ಇರ್ಬೋದಾ ಅಂತ ಅವಳ ವ್ಯವಹಾರದ ಬುದ್ಧಿ ಹೇಳ್ತಾ ಇರುತ್ತೆ. ಸೌರಾಷ್ಟ್ರಕ್ಕೆ ಹೋಗೋ ದಾರಿಯಲ್ಲಿ ಯಾದವರಿಗೆ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಅದು ತುಂಬ ದೂರ ಇರೋದು, ಭೂಮಂಡಲದ ಕೊನೆಯ ಸಮುದ್ರದ ತೀರ. ಏನು ಮಾಡಬೇಕು ಅಂತ ತೋಚದೆ ಕೊನೆಗೆ ಅವಳು ತನ್ನ ಆಸೆಯ ಅಂತಿಮ ಅಂಶವನ್ನು ವಿವರಿಸಿ ಒಂದು ಪತ್ರವನ್ನು ಬರೆದು ಕೃಷ್ಣನಿಗೆ ತಲುಪೋ ಹಾಗೆ ಆಚಾರ್ಯ ಶ್ವೇತಕೇತುವಿನ ಶಿಷ್ಯ ಜಹ್ನು ಕೈಲಿ ಕಳಿಸ್ತಾಳೆ. ವಸುದೇವ ಪುತ್ರ ಯಾದವಾಗ್ರಣಿ ಭೋಜಕುಲಾವತಂಸ ಭೀಷ್ಮಕನ ಪುತ್ರಿ ರುಕ್ಮಿಣಿ ವಿನಯದಿಂದ ನಮಿಸುವಳು, ಸ್ವೀಕರಿಸು. 7 ವಸಂತಗಳ ಹಿಂದೆ ಮೊದಲು ನೋಡಿದಾಗ ನಿನ್ನ ಅರ್ಪಿಸಿಕೊಂಡೆನು ಈ ಜನ್ಮದಲ್ಲಿ ನಿನಗೆ ಎನ್ನ. ಜನ್ಮ ಜನ್ಮಕ್ಕೂ ಬಿಡದೆ ಇನ್ನು ಎಚ್ಚರದಲ್ಲಿ ನಿದ್ದೆಯಲ್ಲಿ ಕನಸಿನಲ್ಲಿ ನಾನು ನಿನ್ನವಳು, ನೀನು ನನ್ನವನು. ಮರೆತಿಲ್ಲ ಮರೆತಿಲ್ಲ ಮರೆತಿಲ್ಲ. ಅಸುರನ ಅಪ್ಪಣೆ ಸ್ವಯಂವರಕ್ಕೆ ಅಕ್ಷಯ ತೃತೀಯ ದಿನವದಕ್ಕೆ. ಬೇರೆ ತಾರಿ ಕಾಣೆ ನಾನಿದಕ್ಕೆ. ದೇವರುಗಳೆದುರು ನಿನ್ನ ಕೈ ಹಿಡಿದೆ, ಬೇರೇನ ವರಿಸಲೆಂದು ಜೀಯ ಗರುಡಧ್ವಜ ಹಾರಿಸುತ್ತ ಬಾ. ಈ ಸಂದೇಶ ಮುಟ್ಟುತ್ತಲೇ ಬಾ, ತಾಯಿಗಾಗಿ ಕರು ಕೂಗದೆ ಅಂಬಾ. ಜೀವವಿರಲು ಕೊಂಡಯ್ಯನ್ನ, ಜೀವವಿಲ್ಲದಿರೆ ಬೂದಿಯನ್ನು ಕೊಂಡೊಯ್ಯಿ. ಅದನ್ನು ನಿನ್ನ ಕಾಲಗಳಿಗೆ ಸುರಿಸಿಕೋ, ಈ ಭಾಗ್ಯ ನನಗೆ ನೀಡು ಅಂತ ಒಂದು ಪ್ರೇಮ ಪತ್ರವನ್ನು ಬರೆದು ಆ ಶ್ವೇತಕೇತುವಿನ ಶಿಷ್ಯರ ಕೈಗೆ ಕೊಡ್ತಾಳೆ. ಅವನು ವೇಗವಾಗಿ ಹೋಗುವಂತಹ ಕುದುರೆಗಳು ಕಟ್ಟಿರೋ ರಥದಲ್ಲಿ ಕುಳಿತು ಅವಂತಿ ಕಡೆಗೆ ಹೊರಡ್ತಾನೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ರುಕ್ಮಿಣಿಗೆ ಈ ಭಯಾನಕ ಏಕಾಕಿತನದ ಅನುಭವ ತಪ್ಪೋದಿಲ್ಲ. ನಿಸ್ಸಹಾಯಗಳಾಗ್ತಾರವಳು. ಯಾರು ಸಹಾಯ ಕೇಳಬೇಕು ಗೊತ್ತಾಗೋದಿಲ್ಲ. ಕೊನೆಗೆ ಕರವೀರಪುರದ ರಾಜಕುಮಾರಿ ಶೈಬ್ಯ ಕಡೆಗೆ ತಿರುಗ್ತಾಳೆ. ತನ್ನಲ್ಲಿ ಅವಳಿಗೆ ತುಂಬ ಸ್ನೇಹ, ತನ್ನನ್ನು ಅವಳು ಅರಿತುಕೊಂಡಿದ್ದಾಳೆ ಅಂತ ಅಂದ್ಕೊಂಡು ಅಪ್ಲವನ ಮುಖಾಂತರ ಕರವೀರಪುರಕ್ಕೆ ಇನ್ನೊಂದು ಸಂದೇಶ ಕಳಿಸ್ತಾಳೆ. ಅದರಲ್ಲಿ ಈ ಥರ ಇರುತ್ತೆ. ಶೈಬ್ಯ ಅಕ್ಕ, ಕಿರಿಯ ತಂಗಿಯ ಭಿನ್ನಪ್ಪ ಇದು. ಭೋಜಕುಲಾಧಿಪ ಭೀಷ್ಮಕ ಪುತ್ರಿ ರುಕ್ಮಿಣಿಯದು. ಸುತ್ತಲೂ ಕವಿದಿದೆ ಕತ್ತಲೆ, ಬೆಳಕಿಲ್ಲ ಎನಗೆ. ಎತ್ತಲೂ ಏಕಾಕಿ, ಹತಾಶಳು ನಾನು, ನೆರವಿಲ್ಲ ನನಗೆ. ಕತ್ತಲೆಯಲ್ಲಿ ಕೈ ಹಿಡಿದೇನೆ ಯಾರೂ ಇಲ್ಲ. ಸತ್ತವರ ದೊರೆ ಯಮಲೋಕಕ್ಕೂ ದಾರಿ ತೋರುವುದಿಲ್ಲ. ಬೇಗ ಬಾ, ಗಾಳಿ ವೇಗದಿಂದ ಬಾ. ನವಿಲುಗರಿಯ ಕಿರೀಟಿದವನ ನೆನೆದು ಬಾ. ಬೇಗ ಬಾ, ನೆನೆದಂತೆ ಬಾಬಾ. ನಮ್ಮಿಬ್ಬರಿಗೂ ಪ್ರಾಣ ಅವನು, ಇಬ್ಬರ ಜೀವಕ್ಕೂ ಬೆಳಕು ಅವನು. ಅವನ ನೆನೆದು ಬಾ. ಈ ಸಂದೇಶವನ್ನು ಶೈಬಿಗೆ ಕಳಿಸ್ತಾಳೆ. ಆ ಕಡೆಯಿಂದ ಇನ್ನೊಂದು ಭಯಂಕರವಾದ ಪ್ರಹಾರ ಅಥವಾ ಪ್ರಳಯಕ್ಕೆ ಸಮಾನವಾದಂತಹ ಒಂದು ಆಘಾತವಾದ ಸುದ್ದಿಯನ್ನು ಶ್ವೇತಕೇತು ಕಳಿಸ್ತಾನೆ. ಭೀಷ್ಮಕ ಸುಪುತ್ರಿ ಆಶೀರ್ವಾದ. ಗುರು ಸಾಂದೀಪನಿಯ ಶಿಷ್ಯ ಶ್ವೇತಕೇತು ನಾನು. 3 ಲೋಕ ಮುಳುಗಿದೆ, ಧರ್ಮ ಇನ್ನು ಅಳಿದಿದೆ. ರವಿ ಸೋಮ ಬರಿದೆ ಬೆಳಗಿದೆ. ಪುರುಷ ಶ್ರೇಷ್ಠ ವಾಸುದೇವನಿಗಾಯಿತು ಮರಣ. ಕಾಲಯವನ ಕೂಳಯವನ ಮಾಡಿದನಿ ಮರಣ. ರಾಹು ನುಂಗಿತು ರವಿಯನ್ನು, ಏನಿ ಭೀಷಣ. ಹಿರಿದು ನಮ್ಮ ಗೋಳು, ಬರಿದು ನಮ್ಮ ಬಾಳು. ಕೃಷ್ಣ ಇನ್ನೆಂದಿಗೂ ಬಾರನು. ಭೀಷ್ಮಕ ಪುತ್ರಿ ಕುಗ್ಗದಿರು ಸಗ್ಗದಿರು. ಅಕ್ಷಯ ತೃತೀಯೆ ಬರಲಿ, ನಿನ್ನ ಬಯಕೆ ನನಗೆ ಆಣತಿ. ತಲೆಯೊಳಂತೆ ನೀನವನ ಸತಿ. ವಾಸುದೇವನವನು ನಿಜಕ್ಕೂ ಜಗತ್ಪತಿ. ಈ ಒಂದು ಸಂದೇಶವನ್ನು ಓದಿ ರುಕ್ಮಿಣಿ ಮುದ್ದೆಯಾಗಿ ಹೋಗ್ತಾಳೆ. ಇನ್ನು ಯಾಕಿರಬೇಕು, ನಾನು ಬದುಕಿರಬೇಕಾದ ಅವಶ್ಯಕತೆ ಏನು ಮಾಡಬೇಕು, ಯಾರನ್ನು ಕೇಳಬೇಕು ಒಂದು ಗೊತ್ತಾಗೋದಿಲ್ಲ. ಹತಾಶೆಯ ಮೂರ್ತಿ ಎತ್ತಿರೋ ಹಾಗೆ ಹೆಪ್ಪು ಕಟ್ಟಿದ ಕಂಬನಿಯಿಂದ ಅಲ್ಲಿಂದಿಲ್ಲಿ ಇಲ್ಲಿಂದಲ್ಲಿ ಓಡಾಡ್ತಾಳೆ. ಗಳಿಗೆಯಾಗಿ ಆ ಮಾಘ ಮಾಸನೂ ಕಳೆಯುತ್ತೆ. ಎಲ್ಲಿಂದಲೂ ಅವಳಿಗೆ ಸಮಾಧಾನ ಸಿಕ್ಕೋದಿಲ್ಲ. ಪಾಲ್ಗುಣ ಮಾಸ ಬರುತ್ತೆ. 2 ಸಂದೇಶಗಳು ಬರುತ್ತವೆ. ಆಪ್ಲವ ಕರವೀರಪುರದ ರಾಜಕುಮಾರಿ ಶೈಬ್ಯೆಯಿಂದ ಒಂದು ಸುದ್ದಿ ತಂದಿರ್ತಾನೆ. ಕರವೀರಪುರದ ರಾಜ ಶಕ್ರದೇವ ತನ್ನ ಗುರು ರುದ್ರಾಚಾರ್ಯನೊಡನೆ ತಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಕಳಿಸಿರ್ತಾನೆ. ಇನ್ನೊಂದು,
ಶ್ವೇತಕೇತುವಿನ ಸಂದೇಶ ಜಹ್ನು ತಂದಿರ್ತಾನೆ. ಅದೇನು ಅಂದರೆ ಅದು ಕೃಷ್ಣನ ಅಣ್ಣ ಬಲರಾಮ ಅವನ ಮುಖಾಂತರ ಕಳಿಸಿರ್ತಾನೆ. ವಿದರ್ಭ ಕನ್ಯಾಮಣಿ ಭೀಷ್ಮಕ ಸುಪುತ್ರಿ ವಸುದೇವ ಸುತ ಬಲರಾಮನ ಆಶೀರ್ವಾದ ನಿನಗೆ. ನಿನ್ನ ಸಂದೇಶ ಮುಟ್ಟಿತಾಗಲಿ ಇಲ್ಲಿ ಗೋವಿಂದ ಇಲ್ಲ. ತನ್ನ ಜೀವವನ್ನು ತೆತ್ತು ಉಳಿಸಿದವನು ಅವನು ನಮ್ಮನ್ನೆಲ್ಲ. ಬೀಳ್ಕೊಳ್ಳುವ ಮುನ್ನ ಸದಾ ನಿನ್ನ ನೆನೆದ. ತಿಳಿಸಿದ ದೇವದೇವರೆದುರು ನೀವದು ತನ್ನ. ಅವ ನಮಗೆ ದೇವ. ನಿನ್ನನ್ನು ಯಮಗಿತ್ತ ನಮ್ಮ ಸಂಪನ್ನಲಕ್ಷ್ಮಿ ಭಾಗ್ಯದೇವಿ ಅವನ ಚಿತ್ತ. ನೀನೆಮ್ಮ ನಡುವೆ ಇರಲು ಬಾ ಸಿದ್ಧಳಾಗಿ. ಬರುತ್ತಿದೆ ಯಾದವ ಸಮೂಹ ಪ್ರಚಂಡವಾಗಿ. ಈ ಸಂದೇಶವನ್ನು ಓದಿ ರುಕ್ಮಿಣಿ ಕಣ್ಣಲ್ಲಿ ನೀರು ಹರಿಯುತ್ತೆ. ತನ್ನ ಕಡೆಗಳಿಗೆಯಲ್ಲಿ ಕೂಡ ನನ್ನ ಗೋವಿಂದ ನನ್ನನ್ನಲ್ಲದೆ ಬೇರೆಯವ್ರನ್ನ ಕುರಿತು ಯೋಚಿಸಿಲ್ಲ. ಅವನ ಸ್ಪರ್ಶದಿಂದಲೇ ನನ್ನನ್ನು ದೇವಿಯನ್ನಾಗಿ ಮಾಡಿದ್ದಾನೆ. ಇನ್ನು ಬಲರಾಮ ಬರ್ತಾನೆ. ಉದ್ದವ ಶ್ವೇತಕೇತು ಉಳಿದ ಯಾದವರು ಪ್ರಳಯ ಭೀಕರರಾಗಿ ಅಬ್ಬರಿಸ್ಕೊಂತ ರಥಗಳಲ್ಲಿ ಬರ್ತಾರೆ. ಅತ್ಯಂತ ವೇಗಶಾಲಿ ಕುದುರೆಗಳ ಮೇಲೆ ತನ್ನನ್ನು ಸೌರಾಷ್ಟ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ತಾನು ಯಾದವರ ರಕ್ಷಾದೇವಿ ಆಗ್ತೀನಿ ಅಂತ ಅಂದ್ಕೊಳ್ತಾಳೆ. ಈ ಸಂಭ್ರಮ ಒಂದೇ ಗಳಿಗೆ. ತಕ್ಷಣ ವಾಸ್ತವಾಂಶ ಅವಳಿಗೆ ಹೊಳೆಯುತ್ತೆ. ಏನಿದ್ರೆ ಏನು, ಅಲ್ಲಿ ನನ್ನ ಗೋವಿಂದ ಇಲ್ಲ ಅಂತ ಅಂದ್ಕೊಂಡು ಸಂಕಟವನ್ನು ತಡಿಲಾರ್ದೆ ಮತ್ತೆ ಮೂರ್ಛೆ ಹೋಗ್ತಾಳೆ. ಸದ್ಯಕ್ಕೆ ಕತೆ ನಿಲ್ಲಿಸಿರ್ತೀನಿ. ನಮಸ್ಕಾರ.